ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹೀಲಿಂಗ್ ಎಂಬ ಪದದ ಬಗ್ಗೆ ತಾವೆಲ್ಲ ಕೇಳಿದ್ದೀರಾ. ಇದೊಂದು ಚಿರಪರಿಚಿತವಾದ ಪದದ ಬಳಕೆ ಅಂತ ಅನ್ಬೋದು. ಸಾಮಾನ್ಯವಾಗಿ ಹೀಲರ್ಸ್ ಅಂತ ಕೇಳಿದ್ದೀರಾ. ಅಂದರೆ ಕಾಯಿಲೆಗಳನ್ನು ವಾಸಿ ಮಾಡುವವರನ್ನು ನಾವು ಹೀಲರ್ಸ್ ಅಂತ ಕರಿತೀವಿ. ಸ್ಪಿರಿಚುವಲ್ ಹೀಲರ್ಸ್ ಈಗ ತುಂಬ ಜನ ಇದ್ದಾರೆ. ಅದೊಂದು ಉದ್ಯೋಗ ಥರನೇ ಆಗೋಗಿದೆ, ಕಮರ್ಷಿಯಲ್ ಅಂತಲೇ ಅನ್ಬಹುದು. ಬಹಳಷ್ಟು ಮನೋದೈಹಿಕ ಕಾಯಿಲೆಗಳು, ಅಂದರೆ ಮನಸ್ಸಿನಿಂದ ಉದ್ಭವವಾಗಿ ಫಿಸಿಕಲ್ ಆಗಿ ಮ್ಯಾನಿಫೆಸ್ಟ್ ಆಗಿರುವಂತಹ ಬೇಕಾದಷ್ಟು ಕಾಯಿಲೆಗಳು. ಅದರಲ್ಲೂ ಪ್ರಮುಖವಾಗಿ ಎಲ್ಲ ಕಾಯಿಲೆಗಳನ್ನು ನಾವು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಬಹಳ ಪ್ರಮುಖವಾಗಿ ನಾವು ನೋಡೋವಂಥದ್ದು ರಕ್ತದೊತ್ತಡ ಆಗಿರ್ಬೋದು, ಡಯಾಬಿಟಿಕ್ ಆಗಿರಬಹುದು, ಇದರ ಜೊತೆಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಖಿನ್ನತೆ, ಆತಂಕ, ಭಯ, ಪೋಸ್ಟ್ ಟ್ರಮ್ಯಾಟಿಕ್ ಡಿಸಾರ್ಡರ್ಸ್ಗಳು, ಬೇಕಾದಷ್ಟು ಈ ಥರದ್ದು, ಒತ್ತಡ ಜಾಸ್ತಿ ಆಗೋಂಥದ್ದು, ಟೆನ್ಷನ್ ಅಂತ ಅಂತೀವಲ್ಲ, ಈ ರೀತಿ ಇದು ಎಲ್ಲದಕ್ಕೂ ನಿದ್ರೆ ಬಾರದಿರೋದು, ಇನ್ಸೋಮ್ನಿಯಾ ಅಂತ ಕರಿತೀವಿ. ಮತ್ತು ಕರುಳಿಗೆ ಸಂಬಂಧಿಸಿದಂತಹ ತೊಂದರೆಗಳು, ಇಂಡೈಜೆಷನು, ಅಜೀರ್ಣ, ಮಲಬದ್ಧತೆ, ಮೈಗ್ರೇನು, ಇದರ ಪಟ್ಟಿನ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಸಿಗ್ತಾ ಬರುತ್ತೆ. ಹಾಗಾಗಿ ಇವೆಲ್ಲ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಇದರ ಕಾರಣಗಳನ್ನು ಹುಡುಕ್ತಾ ಹೋದರೆ ಕಾಯಿಲೆಗಳ ಬಗ್ಗೆ, ಇದು ನಮ್ಮ ಮಾನಸಿಕ ಸ್ಥಿತಿಯಲ್ಲಿ ಉಂಟಾಗುವ ಏರುಪೇರಿನಿಂದ ಬಂದಿರುವಂತಹ ಕಾಯಿಲೆಗಳು ಅಂತ ನಾವು ನೋಡ್ಬೋದು. ಹಾಗಾಗಿ ಇವನ್ನ ಮನೋದೈಹಿಕ ಕಾಯಿಲೆಗಳು ಅಥವಾ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ಹಾಗಾದರೆ ಹೀಲಿಂಗ್ ಯಾವ ರೀತಿ ಮಾಡ್ತಾರೆ, ಹೀಲಿಂಗ್ ಅಂದರೆ ಏನು ಅಂತ ನಾವು ನೋಡಿದರೆ, ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಹೀಲರ್ಸ್ ಇದ್ದಾರೆ. ನಾವು ಹೀಲಿಂಗ್ ಅಂದ ತಕ್ಷಣ ಹಿಂದೆ ನಮ್ಮ ಪೂರ್ವಜರು ಅಥವಾ ಮಹಾಪುರುಷರುಗಳು ಯಾರ್ಯಾರಿದ್ರು, ಅದರಲ್ಲಿ ಅವಧೂತರಾಗಿರ್ಬೋದು, ಸಾಧುಗಳಾಗಿರ್ಬೋದು, ಸಂತರುಗಳಾಗಿರ್ಬೋದು, ಇವರೆಲ್ಲ ಹೀಲರ್ಸ್ಗಳೇ. ತಾವೆಲ್ಲ ಕೇಳಿದ್ದೀರಾ, ಯೇಸು ಕ್ರಿಸ್ತ ಬಹಳಷ್ಟು ಕುಷ್ಠರೋಗಿಗಳನ್ನು ಅವರ ಕಾಯಿಲೆಯನ್ನು ವಾಸಿ ಮಾಡಿದ್ರು. ಅಂದರೆ ಅವರೊಬ್ಬ ಹೀಲರ್ ಅಂತ ಅನ್ಬೋದು. ಕ್ರಿಶ್ಚಾನಿಟಿಯಲ್ಲಿ, ಆ ಧರ್ಮದಲ್ಲಿ ಯೇಸು ಕ್ರಿಸ್ತನನ್ನು ದೇವರು ಅಂತ ಪೂಜೆ ಮಾಡ್ತಾರೆ, ಏಕೆಂದರೆ ಅವರೊಬ್ಬ ಹೀಲರ್. ಅದೇ ಥರ ನಾವು ಸಾಯಿಬಾಬಾನ ಒಂದು ಚರಿತ್ರೆಯನ್ನು ನೋಡಿದಾಗ ಬಹಳಷ್ಟು ರೋಗಿಗಳಿಗೆ ಅವರು ಕಾಯಿಲೆಗಳನ್ನು ಗುಣಪಡಿಸಿದರು ಅಂತ ಹೇಳ್ತಾರೆ. ಈ ರೀತಿ ಬೇಕಾದಷ್ಟು ಹೀಲರ್ಸ್ಗಳು, ರಾಘವೇಂದ್ರ ಸ್ವಾಮಿಗಳಾಗಿರಬಹುದು, ಶ್ರೀಧರ ಸ್ವಾಮಿಗಳಾಗಿರ್ಬೋದು, ವೆಂಕಟಾಚಲ ಅವಧೂತರಾಗಿರಬಹುದು, ಮುಗುಂದೂರು ಸ್ವಾಮಿಗಳಾಗಿರಬಹುದು, ಈ ಥರ ಬೇಕಾದಷ್ಟು ಅವಧೂತರುಗಳು, ಸಾಧುಗಳು, ಸಂತರು, ಮಹಾನ್ ಪುರುಷರುಗಳು ಹೀಲರ್ಗಳಾಗಿರ್ತಾರೆ. ಹೀಲರ್ ಅಂದರೆ ಅವರು ಬೇರೆಯವರ ತೊಂದರೆಗಳನ್ನು, ದೈಹಿಕ ಮಾನಸಿಕ ತೊಂದರೆಗಳ ಅಥವಾ ಗಾಯಗಳನ್ನು ವಾಸಿ ಮಾಡೋಂಥದ್ದು. ದೈಹಿಕವಾಗಿ ಉಂಟಾಗಿರುವಂತಹ ಗಾಯಗಳು, ತೊಂದರೆಗಳು, ಕಾಯಿಲೆಗಳನ್ನು ವಾಸಿ ಮಾಡುವಂಥದ್ದು. ಅದೇ ರೀತಿ ಮಾನಸಿಕವಾಗಿ ಉಂಟಾಗಿರುವಂತಹ ತೊಂದರೆಗಳನ್ನು ಸಹ ವಾಸಿ ಮಾಡಿರುವ ಬೇಕಾದಷ್ಟು ನಿದರ್ಶನಗಳು ನಮಗೆ ದೊರಕುತ್ತದೆ. ಹಾಗಾದರೆ ಹೀಲಿಂಗ್ ಅಂದಾಗ ಅದು ದೇಹ ಮತ್ತು ಮನಸ್ಸು ಎರಡಕ್ಕೂ ಸಂಬಂಧಿಸಿದಂತಹದ್ದು. ಸಾಮಾನ್ಯವಾಗಿ ಹೀಲ್ ಅಂತಂದರೆ ವಾಸಿ ಆಗುವುದು ಅಂತ ನಾವು ನೋಡಿದಾಗ, ದೈಹಿಕವಾಗಿ ಏನಾಗುತ್ತೆ, ಎಲ್ಲೋ ಒಂದು ಗಾಯ ಆಗುತ್ತೆ. ಮೊದಲ ಬಾರಿಗೆ ಎಲ್ಲೋ ಹೋಗ್ಬೇಕಾದ್ರೆ ಬಿದ್ದಿರ್ತೀವಿ, ತರ್ಚೋಗುತ್ತೆ, ರಕ್ತ ಬರ್ತಾ ಇರುತ್ತೆ, ಅಂದರೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಸ್ವಲ್ಪ ಸಮಯದ ನಂತರ ಆ ರಕ್ತ ಹರಿಯುವುದು ನಿಂತೋಗುತ್ತೆ, ಅದು ರಕ್ತ ಹೆಪ್ಪುಗಟ್ಟುವುದು ಅಂತ ನಾವು ಅಂತೀವಿ. ಇದು ಹೀಲಿಂಗ್ ಪ್ರಾಸೆಸ್ಸಲ್ಲೇ, ಇದು ಫಿಸಿಕಲ್ ಹೀಲಿಂಗ್ ಅಂತ ನಾನು ಹೇಳ್ತಾ ಇರೋದು. ರಕ್ತ ಹೆಪ್ಪುಗಟ್ಟುತ್ತೆ. ನಂತರ ಏನಾಗುತ್ತೆ ಅಂದರೆ ಅಲ್ಲಿ ಸ್ವಲ್ಪ ಉರಿಯೂತ ಅಥವಾ ಇನ್ಫ್ಲಮೇಷನ್ ಆಗುತ್ತೆ. ಉರಿಯೂತ ಏನಕ್ಕಾಗುತ್ತೆ ಅಂತಂದರೆ, ಆ ಒಂದು ಜಾಗ ಯಾವುದು ಗಾಳಿಗೆ ಅಥವಾ ಹೊರ ಜಗತ್ತಿಗೆ ಒಂದು ಎಕ್ಸ್ಪೋಸ್ ಆಗಿದೆ, ಅಲ್ಲಿ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ವೈರಸ್ಗಳಾಗಿರ್ಬೋದು, ಯಾವುದಾದರೂ ಸೂಕ್ಷ್ಮಾಣುಜೀವಿಗಳು ಅಲ್ಲಿದ್ದಾಗ ಆ ಸೂಕ್ಷ್ಮಾಣುಜೀವಿಗಳನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಈ ಒಂದು ಇನ್ಫ್ಲಮೇಷನ್ನು, ಸಣ್ಣ ಪ್ರಮಾಣದ ಒಂದು ಇನ್ಫ್ಲಮೇಷನ್ ಉಂಟಾಗುತ್ತೆ. ಸೈಟೋಕೈನ್ಗಳು ಅಲ್ಲಿ ಬಿಡುಗಡೆಯಾಗಿ ಅಲ್ಲಿ ಇನ್ಫ್ಲಮೇಷನ್ ಉಂಟಾಗುತ್ತೆ. ನಂತರದ ಹಂತದಲ್ಲಿ ಈ ಹೀಲಿಂಗ್ ಪ್ರೊಸೆಸ್ ಬಗ್ಗೆ ನಾನು ಹೇಳ್ತಾ ಇರೋದು, ಆ ಒಂದು ಭಾಗದಲ್ಲಿ ಫೈಬ್ರೋಬ್ಲಾಸ್ಟ್ ಸೆಲ್ಗಳು, ಜೀವಕೋಶಗಳು ಅಲ್ಲಿ ಹೆಚ್ಚು ಬಿಡುಗಡೆಯಾಗ್ತಾ ಬರುತ್ತೆ. ಗ್ರೋತ್ ಫ್ಯಾಕ್ಟರ್ಗಳು, ಬಹಳ ಪ್ರಮುಖವಾಗಿ ಗ್ರೋತ್ ಫ್ಯಾಕ್ಟರ್ಗಳು, EGF ಅಂತ ಅಂತೀವಿ, VEGF, TGF, ಈ ಥರ ಗ್ರೋತ್ ಫ್ಯಾಕ್ಟರ್ಸ್ಗಳಾಗ್ಬೋದು, ಫೈಬ್ರೋಬ್ಲಾಸ್ಟ್ ಸೆಲ್ಗಳಾಗಿರಬಹುದು. ಮತ್ತು ಆ್ಯಂಜಿಯೋಜೆನೆಸಿಸ್ ಅಂತ ಒಂದು ಪ್ರಾಸೆಸ್ಸು, ಅಂದರೆ ಹೊಸ ರಕ್ತನಾಳಗಳು ಆ ಒಂದು ಭಾಗದಲ್ಲಿ ಹುಟ್ಕೊಳ್ತಾ ಬರುತ್ತೆ, ಬೆಳವಣಿಗೆ ಆಗ್ತಾ ಬರುತ್ತೆ. ಇದಕ್ಕೆಲ್ಲ ಸ್ವಲ್ಪ ಸಮಯ ಬೇಕಾಗುತ್ತೆ, ಒಂದೇ ಸಲ ತಕ್ಷಣ ಆಗೋಲ್ಲ. ಆದರೆ ಇದು ಹಂತವಾಗಿ ನಡೆಯುವಂತಹ ಪ್ರಕ್ರಿಯೆ ಅಂತ ಹೇಳಬಹುದು. ನಂತರ ಏನಾಗುತ್ತೆ,
ಅದೆಲ್ಲ ಬೆಳೆದ ನಂತರ ಒಂದಷ್ಟು ದಿನಗಳು ತಿಂಗಳುಗಳು ಆದ ಮೇಲೆ ಆ ಒಂದು ಜಾಗದಲ್ಲಿ ಕಲೆ ಇರುತ್ತಲ್ಲ, ಆ ಕಲೆ ರೀಮಾಡ್ಲಿಂಗ್ ಅಂತ ಕರಿತೀವಿ. ನಿಧಾನಗತಿಯಲ್ಲಿ ಆ ಕಲೆ ಅದು ವಾಸಿಯಾಗ್ತಾ ಬಂದು ಆ ಒಂದು ಜಾಗದಲ್ಲಿ ಗಾಯ ಆಗಿತ್ತು, ಅಲ್ಲಿ ರಕ್ತ ಬರ್ತಾ ಇತ್ತು, ಬ್ಲೀಡ್ ಆಗ್ತಾ ಇತ್ತು, ಅದು ಊದ್ಕೊಂಡಿತ್ತು ಅದು ಅನ್ನೋದೇ ಗೊತ್ತಾಗೋದಿಲ್ಲ. ಆ ಥರ ಒಂದು ಹೀಲಿಂಗ್ ಪ್ರಾಸೆಸ್, ವಾಸಿಯಾಗುವ ಪ್ರಕ್ರಿಯೆಯನ್ನು ನಾವು ನೋಡ್ಬೋದು. ಇದು ಫಿಸಿಕಲ್ ಆಗಿ ನಡೆಯುವಂಥದ್ದು. ಎಲ್ಲೇ ಆಗಲಿ ನಮಗೆ ಗಾಯಗಳಾದಾಗ ರಕ್ತ ಹರಿಯುತ್ತೆ. ಪ್ಲೇಟ್ಲೆಟ್ಸ್ಗಳ ಮುಖಾಂತರ ಆ ಒಂದು ಜಾಗ, ಪ್ಲೇಟ್ಲೆಟ್ಗಳ ಮುಖ್ಯ ಕೆಲಸ ಏನು ಅಂತಂದರೆ ರಕ್ತ ಹರಿಯುವುದನ್ನು ನಿಲ್ಲಿಸುವುದು, ರಕ್ತವನ್ನು ಹೆಪ್ಪುಗಟ್ಟುವಂತೆ ಮಾಡುವುದು. ಹೆಪ್ಪುಗಟ್ಟಿದಾಗ ಏನಾಗುತ್ತೆ, ಅಲ್ಲಿ ರಕ್ತ ಹರಿಯುವುದು ನಿಲ್ಲುತ್ತೆ, ನಂತರ ಹೊಸ ಅಲ್ಲಿ ಊದ್ಕೊಳ್ಳುತ್ತೆ. ಸ್ವಲ್ಪ ದಿನ ಕಳೆದ ಬಳಿಕ ಆ ಜಾಗದಲ್ಲಿ ಹೊಸ ಜೀವಕೋಶಗಳು ಬಿಡುಗಡೆಯಾಗುತ್ತೆ, ಫೈಬ್ರೋಬ್ಲಾಸ್ಟ್ ಸೆಲ್ಗಳು, ನಂತರ ಗ್ರೋತ್ ಫ್ಯಾಕ್ಟರ್ಗಳು ಇನ್ನೂ ಚೆನ್ನಾಗಿ ಅದು ಆ ಟಿಶ್ಯೂ ಚೆನ್ನಾಗಿ ಬೆಳವಣಿಗೆ ಆಗೋ ಥರ ಮಾಡುತ್ತೆ. ನಂತರ ಆ ಟಿಶ್ಯೂ ಎಲ್ಲ ಬೆಳವಣಿಗೆ ಆದ ನಂತರ ಏನಾಗುತ್ತೆ, ಬಹಳಷ್ಟು ಸಮಯ ಕಳೆದ ಬಳಿಕ ಅಲ್ಲಿ ಈ ಒಂದು ಕಲೆ ಏನಿರುತ್ತೆ, ರೀಮಾಡ್ಲಿಂಗ್ ಅಂತ ಅನ್ನುತ್ತೆ, ಟಿಶ್ಯೂ ರೀಮಾಡ್ಲಿಂಗ್, ಅದೆಲ್ಲ ಆ ಕಲೆ ಏನಿರುತ್ತೆ ಅದು ನಿಧಾನಗತಿಯಲ್ಲಿ ಅದು ವಾಸಿಯಾಗ್ತಾ ಬರುತ್ತೆ. ಆ ಜಾಗದಲ್ಲಿ ಏನೂ ಇಲ್ಲದೆ ಇದು ಫಿಸಿಕಲ್ ಹೀಲಿಂಗ್. ಹಾಗಾದರೆ ಮಾನಸಿಕ ಅಂತ ಅಂದಾಗ ಯಾವುದೋ ಒಂದು ಆಘಾತ ಆಗಿದೆ, ಯಾರೋ ಪ್ರೀತಿ ಪಾತ್ರರನ್ನು ಕಳ್ಕೊಂಡಿದ್ದಾರೆ, ಅಥವಾ ಏನೋ ಅವರ ಒಂದು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ, ಒಂದು ದೊಡ್ಡ ಆಘಾತ. ಎಲ್ಲ ಮನುಷ್ಯನಿಗೂ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರ್ತಾ ಇರುತ್ತೆ. ಮನಸ್ಸಿಗೆ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಇದು ಪ್ರತಿಯೊಂದು ಜೀವಿಯ ಜೀವನದಲ್ಲಿ ಭಾವನಾತ್ಮಕವಾಗಿ ಉಂಟಾಗಿರುವ ಈ ತೊಂದರೆಗಳು ಒಂದಷ್ಟು ದಿನ ಕಳೆದ ಬಳಿಕ ನಿಧಾನಗತಿಯಲ್ಲಿ ನಾವು ಅದನ್ನು ಮರಿತಾ ಬರ್ತೀವಿ. ಅದು ಎಷ್ಟೇ ದೊಡ್ಡ ಆಘಾತ ಆದರೂ ಮರೆಯುವುದು ಮನುಷ್ಯ ಸಹಜ ಗುಣ. ಈ ಮರೆಯುವುದರಿಂದನೇ ಆತನಲ್ಲಿ ಮೆದುಳಿನಲ್ಲಿ ಒಂದು ರೀವೈರಿಂಗ್ ಆಗುತ್ತೆ. ಹಳೆಯ ಕೆಟ್ಟ ನೆನಪುಗಳನ್ನು ಮರಿತಾ ಆತ ಹೊಸ ಜೀವನಕ್ಕೆ ಮುಂದುವರಿತಾನೆ. ಇದು ಒಂದು ಹೀಲಿಂಗ್. ಇದು ಮಾನಸಿಕವಾಗಿ ನಡೆಯುವಂತಹ ಒಂದು ಹೀಲಿಂಗ್ ಅನ್ಬೋದು. ಅವನಲ್ಲಿ ಆ ಒಂದು ಸಂದರ್ಭದಲ್ಲಿ ಇದ್ದ ಆತಂಕ ಆಗ್ಬೋದು, ಭಯ ಆಗ್ಬೋದು, ಕೋಪ ಆಗ್ಬೋದು, ಈ ಥರದ್ದು ಮಾನಸಿಕವಾಗಿ ಉಂಟಾಗಿರುವಂತಹ ತೊಂದರೆಗಳು, ಆಘಾತಗಳಾಗಿರ್ಬೋದು, ನಿಧಾನಗತಿಯಲ್ಲಿ ಅದಕ್ಕೆ ಸಮಯ ಬೇಕಾಗುತ್ತೆ. ನಿಧಾನಗತಿಯಲ್ಲಿ ಆತ ಅದನ್ನು ಮರಿತಾ ಬರ್ತಾನೆ. ಅದು ಮಾನಸಿಕವಾಗಿ ನಡೆಯುವಂಥ ಒಂದು ಹೀಲಿಂಗ್ ಪ್ರಾಸೆಸ್, ವಾಸಿಯಾಗುವ ಪ್ರಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗಿರುತ್ತೆ. ಹಿಂದೆ ಇದ್ದಂಥ ನೆನಪುಗಳು ನಿಧಾನಕ್ಕೆ ಮಾಸುತ್ತಾ ಬರುತ್ತೆ. ಹೊಸ ಪಾತ್ವೆಗಳು ಮೆದುಳಿನಲ್ಲಿ ಕ್ರಿಯೇಟ್ ಆಗ್ತಾ ಬರುತ್ತೆ. ಹಾಗಾಗಿ ಮನುಷ್ಯ ಸಹಜ ಸ್ಥಿತಿಗೆ ಎಂಥದೇ ಒಂದು ಆಘಾತಗಳಾಗಿರ್ಬೋದು, ತೊಂದರೆಗಳಾಗಿದ್ರೂ ನಂತರ ಕೆಲವು ತಿಂಗಳು ಅಥವಾ ಕೆಲವು ದಿನ ಆಗ್ಬೋದು, ಕೆಲವು ತಿಂಗಳು, ಕೆಲವರಿಗೆ ಇದು ವ್ಯತ್ಯಾಸ ಆಗುತ್ತೆ, ಕೆಲವು ವರ್ಷಗಳಾಗ್ಬೋದು, ಸಹಜ ಸ್ಥಿತಿಗೆ ಆತ ಬರ್ತಾನೆ. ಹಾಗಾದರೆ ಮಾಲಿಕ್ಯುಲರ್ ಲೆವೆಲಲ್ಲಿ ಈ ಹೀಲಿಂಗ್ ಪ್ರಾಸೆಸ್ ಯಾವ ಥರ ನಡೆಯುತ್ತೆ ಅಂತಂದರೆ, ಬಹಳ ಪ್ರಮುಖವಾಗಿ ಇಲ್ಲಿ ಕೆಲವೊಂದು ಗ್ರೋತ್ ಫ್ಯಾಕ್ಟರ್ಸ್ಗಳು ಬಹಳ ಪ್ರಮುಖವಾದ ಕೆಲಸವನ್ನು ಮಾಡ್ತಾ ಬರುತ್ತೆ. ಎಪಿಥೀಲಿಯಲ್ ಗ್ರೋತ್ ಫ್ಯಾಕ್ಟರ್, ವ್ಯಾಸ್ಕ್ಯುಲರ್ ಎಂಡೋಥೀಲಿಯಲ್ ಗ್ರೋತ್ ಫ್ಯಾಕ್ಟರ್, ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ಗಳು. ಈ ಗ್ರೋತ್ ಫ್ಯಾಕ್ಟರ್ಗಳ ಸಹಾಯದಿಂದನೇ ಆ ಒಂದು ಜಾಗದಲ್ಲಿ ಹೊಸ ಜೀವಕೋಶಗಳು ಬರೋದು, ಹೊಸ ರಕ್ತನಾಳಗಳು ಬರೋದು, ಆ ಪೂರಕವಾದಂಥ ಅಂಶಗಳೆಲ್ಲ ಸಿಗುವುದು ಈ ಗ್ರೋತ್ ಫ್ಯಾಕ್ಟರ್ಗಳಿಂದ. ಇದು ಮೊದಲನೆಯದಾಗಿ ನಡೆಯುವ ಒಂದು ಕ್ರಿಯೆ. ಜೊತೆಗೆ ಸೈಟೋಕೈನ್ಗಳು ಸಹ ಅಲ್ಲಿ ಹೆಚ್ಚು ಬಿಡುಗಡೆಯಾಗಿ ಆ ಒಂದು ಜಾಗದಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಉಂಟು ಮಾಡಿ ಅದನ್ನು ಸಂಪೂರ್ಣವಾಗಿ ಅಲ್ಲಿರುವ ಎಲ್ಲ ಕ್ರಿಮಿಗಳನ್ನು ನಾಶ ಮಾಡುವುದನ್ನು ನಾವು ನೋಡ್ತೀವಿ. ಜೊತೆಗೆ ಇಮ್ಯುನಿಟಿ ಸಹ ಈ ಒಂದು ಸಂದರ್ಭದಲ್ಲಿ, ರೋಗ ಪ್ರತಿರೋಧಕ ಶಕ್ತಿಯೂ ಸಹ ಹೆಚ್ಚಾಗ್ತಾ ಬರುತ್ತೆ. DNA ರಿಪೇರ್ಗಳು ನಡೀತಾ ಬರುತ್ತೆ. ಡ್ಯಾಮೇಜ್ ಆಗಿರುವಂತಹ DNA ರಿಪೇರ್ಗಳು ನಡೀತಾ ಬರುತ್ತೆ. ಹಾಗಾಗಿ ಒಟ್ಟಾರೆ ಆ ಒಂದು ಜೀವಕೋಶ, ಆ ಒಂದು ಜಾಗ ಏನಿದೆ, ಆ ಟಿಶ್ಯೂ ಅಂತ ಏನಿದೆ ಅಂಗಾಂಶ, ಅಲ್ಲಿ ಏನೂ ಇಲ್ಲದಂಗೆ ಎಲ್ಲ ಸರಿಯಾದ ರೀತಿಯಲ್ಲಿ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಮಾನಸಿಕ ಹೀಲಿಂಗ್ ಯಾವ ಥರ ಆಗುತ್ತೆ ಅಂತಂದರೆ, ಮಾನಸಿಕ ಆಘಾತಗಳು, ಕೋಪ ಆಗ್ಬೋದು, ಖಿನ್ನತೆ ಆಗ್ಬೋದು, ಭಯ ಆಗ್ಬೋದು, ಇದೆಲ್ಲ ಏನು ಉಂಟಾದಾಗ HPA ಆಕ್ಸಿಸ್ ಅಂತ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆಕ್ಸಿಸ್ ಅಂತ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, CRH ಹೈಪೋಥಾಲಮಸ್ಸಿಂದ CRH ಹಾರ್ಮೋನ್ ಬಿಡುಗಡೆಯಾಗುತ್ತೆ, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್. ಅದು ಏನು ಮಾಡುತ್ತೆ, ನಮಗೆ ಭಯ, ಆತಂಕ, ಆಘಾತಗಳು ಇವೆಲ್ಲ ಆದಾಗ ನಮ್ಮ ಮೆದುಳಿನಲ್ಲಿ ಬಿಡುಗಡೆಯಾಗುವ ಹಾರ್ಮೋನು. ಅದು ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ.
ಈ ACTH ಹಾರ್ಮೋನು ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಕಾರ್ಟಿಸಾಲ್ ಅಥವಾ ಒತ್ತಡದ ಹಾರ್ಮೋನನ್ನು ಹೆಚ್ಚು ಬಿಡುಗಡೆ ಮಾಡುತ್ತೆ. ಸೊ ನಮಗೆ ಆಘಾತಗಳಾದಾಗ ಒತ್ತಡದ ಹಾರ್ಮೋನು ಜಾಸ್ತಿ ಆಗಿರುತ್ತೆ. ನಂತರದ ಹಂತದಲ್ಲಿ ಏನಾಗುತ್ತೆ, ಫೀಡ್ಬ್ಯಾಕ್ ಹೋಗುತ್ತದು. ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಇದೆ. ಅದೇನು ಮಾಡುತ್ತೆ, ಒತ್ತಡದ ಹಾರ್ಮೋನು ಈ ಕಾರ್ಟಿಸಾಲ್ GR ಅಂತ ಗ್ಲೂಕೋಕಾರ್ಟಿಕಾಯ್ಡ್ ರೆಸೆಪ್ಟಾರ್ ಎನ್ನುವ ರೆಸೆಪ್ಟಾರ್ ಮೇಲೆ ಬೈಂಡ್ ಆಗಿ ಹಲವಾರು ಸ್ಟ್ರೆಸ್ ರಿಲೇಟೆಡ್ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ನಂತರ ಅದೇ ದಿನ ಕಳೆದಂತೆ ರಿಸಿಲಿಯೆಂಟ್ ಜೀನ್ಸ್ಗಳಿರುತ್ತೆ. ರಿಸಿಲಿಯೆಂಟ್ ಅಂದರೆ ಸಮಸ್ಯೆಯನ್ನು ಎದುರಿಸುವಲ್ಲೂ ನಮಗೆ ಶಕ್ತಿ ನೀಡುವಂತಹ ಜೀನ್ಸ್ಗಳು. ಆ ಒಂದು ಪಾತ್ವೆಗಳು ಆ್ಯಕ್ಟಿವೇಟ್ ಆಗ್ತಾ ಬರೋದ್ರಿಂದ ನಿಧಾನಗತಿಯಲ್ಲಿ ಅದು ಹೀಲ್ ಆಗ್ತಾ ಬರುತ್ತೆ. ನಮ್ಮ ಹಾರ್ಮೋನಲ್ ಎಂಡೋಕ್ರೈನ್ ಪಾತ್ವೆ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಅದೆಲ್ಲ ಒಂದು ಸಮಸ್ಥಿತಿಗೆ ಬರುತ್ತೆ. ಬಾಡಿ ಮೈಂಡ್ ಕೋಆರ್ಡಿನೇಷನು ಚೆನ್ನಾಗಾಗುತ್ತೆ. ಒತ್ತಡದ ಹಾರ್ಮೋನಿನ ಜಾಗದಲ್ಲಿ ಒಳ್ಳೆಯ ಹಾರ್ಮೋನುಗಳು, ಈ ಒಂದು ಜೀವನ ಅಂತಂದಾಗ ಆ ಆಘಾತಗಳ ನಂತರ ಬೇರೆ ಬೇರೆ ಪ್ರಸಂಗಗಳನ್ನು ನಾವು ಎದುರಿಸ್ತಾ ಬರ್ತೀವಿ. ಒಳ್ಳೆಯದಾಗಿರ್ಬೋದು, ನಮಗೆ ಸಂತೋಷವನ್ನು ನೀಡುವಂತಹದ್ದು ಅಥವಾ ಜನರ ಜೊತೆ ನಾವು ಬೆರೆಯುವಂತಹದ್ದು. ಈ ರೀತಿ ಇದ್ದಾಗ ಏನಾಗುತ್ತೆ ಅಂದರೆ ಡೋಪಮೈನ್ ಹಾರ್ಮೋನು, ಅದು ರಿವಾರ್ಡಿಂಗ್ ಹಾರ್ಮೋನು. ನಮ್ಮ ನಮ್ಮ ಒಂದು ಮೂಡನ್ನು ಚೆನ್ನಾಗಿಡುವಂಥ ಸೆರೋಟೋನಿನ್ ಆಗ್ಬೋದು. ಆಮೇಲೆ ಒಂದು ನಂಬಿಕೆ, ಒಂದು ಬಾಂಡಿಂಗ್ ಬೆಳೆಯುವಂತಹ ಟ್ರಸ್ಟ್ ಹಾರ್ಮೋನ್ ಆದ ಆಕ್ಸಿಟಾಸಿನ್ ಆಗಿರ್ಬೋದು. ಆಮೇಲೆ ಈ ನೋವು, ಈ ಆಘಾತಗಳನ್ನು ತಡೆಯಲು ನಮಗೆ ಶಕ್ತಿ ನೀಡುವಂತಹ ಎಂಡಾರ್ಫಿನ್ ಆಗಿರ್ಬೋದು. ಈ ಒಫಾಯ್ಡ್ ಸಿಸ್ಟಮ್ ಅಂತೆಲ್ಲ ಅಂತೀವಲ್ಲ, ಇವೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನಮಗೆ ಪೇಯ್ನ್ ಕಿಲ್ಲರ್ ಥರ, ಅಂದರೆ ಮನಸ್ಸಿಗೆ ಆಗಿರುವ ನೋವು ನಿವಾರಕವಾದ ಎಂಡಾರ್ಫಿನ್ ಏನು ಮಾಡುತ್ತೆ, ಅದು ತಗ್ಗಿಸುತ್ತಾ ಬರುತ್ತೆ. ಹಾಗಾಗಿ ನಿಧಾನಗತಿಯಲ್ಲಿ ಯಾವುದೇ ರೀತಿಯ ಆಘಾತಗಳಾದರೂ ಅದು ಹೀಲ್ ಆಗ್ತಾ ಬರುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ ಹೀಲಿಂಗ್ ಪ್ರಾಸೆಸ್ ನಡೆಯೋದ್ರಿಂದನೇ ಮನುಷ್ಯ ಎಂತಹ ಸಮಸ್ಯೆಯನ್ನು ಎದುರಿಸುವ ಶಕ್ತಿಯನ್ನು ಪಡೆದಿರ್ತಾನೆ. ಹಾಗಾಗಿ ಕೆಲವೊಮ್ಮೆ ಏನಾಗುತ್ತೆ, ದೇಹದಲ್ಲಿ ದೈಹಿಕ ಮತ್ತು ಮಾನಸಿಕ ಹೀಲಿಂಗ್ ನಡೆಯದ ಪಕ್ಷದಲ್ಲಿ ಆತನಿಗೆ ಹೊರಗಡೆ ಇದೆಲ್ಲ ನಮ್ಮಲ್ಲೇ ನಡೆಯುವಂತಹದ್ದು. ಆದರೆ ಇದೇನಾದರೂ ನಿಧಾನಗತಿಯಾದರೆ ಆತ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗೆ ತುತ್ತಾಗಿ ನರಳಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ವೈದ್ಯರ ಒಂದು ಅವಶ್ಯಕತೆ ನಮಗಿದೆ. ಅದೇ ರೀತಿ ಮಾನಸಿಕ ರೋಗ ತಜ್ಞರು, ಮನಃಶಾಸ್ತ್ರಜ್ಞರು ಯಾರಿರ್ತಾರೆ, ಮನೋರೋಗ ತಜ್ಞರು, ಅವರ ಅವಶ್ಯಕತೆಯೂ ನಮಗಿರುತ್ತೆ. ಅಲ್ಲಿಂದ ಬೇಕಾದಷ್ಟು ಥರದ ಥೆರಪಿಗಳು, ಚಿಕಿತ್ಸಾ ವಿಧಾನಗಳಿದೆ. ಈ ಚಿಕಿತ್ಸಾ ವಿಧಾನಗಳಿಂದ ನಮ್ಮ ದೇಹದ ಹೀಲಿಂಗು ಬಹಳ ಶೀಘ್ರಗತಿಯಲ್ಲಿ ನಡೆಯುತ್ತೆ. ಬೇಕಾದಷ್ಟು ಸ್ಪಿರಿಚುವಲ್ ಅಥವಾ ಆಧ್ಯಾತ್ಮಿಕತೆಯಿಂದನೂ ಸಹ ಮನೋದೈಹಿಕ ಕಾಯಿಲೆಗಳಿಗೆ ಅಥವಾ ಮಾನಸಿಕ ಕಾಯಿಲೆಗಳಿಗೆ ಎಲ್ಲೋ ಒಂದು ಕಡೆ ಒಂದು ಶಕ್ತಿ ಬರುತ್ತೆ. ಬದುಕಿನ ಬಗ್ಗೆ ನಾವು ಅರ್ಥ ಮಾಡ್ಕೊತೀವಿ. ಹಾಗಾಗಿ ಆಧ್ಯಾತ್ಮಿಕ ಹೀಲರ್ಸ್ಗಳು ಬೇಕಾದಷ್ಟು ಜನ ಇದ್ದಾರೆ. ಇವರ ಸಹಾಯದಿಂದನೂ ಸಹ ನಮಗೆ ಆಗಿರುವಂತಹ ಆಘಾತಗಳನ್ನು ನಾವು ಕಡಿಮೆ ಮಾಡಿಕೊಂಡು ಅದರಿಂದ ಗುಣಮುಖರಾಗ್ಬೋದು. ಹಾಗಾಗಿ ಹೀಲಿಂಗ್ ಪ್ರಾಸೆಸ್ ಅನ್ನೋದಿದೆಯಲ್ಲ, ಅದು ಎಲ್ಲ ಜೀವಿಗಳಲ್ಲೂ ನಡೆಯುವಂತಹದ್ದು. ಇದು ಸ್ವಾಭಾವಿಕವಾಗಿ ನಡೆಯುತ್ತೆ. ಕೆಲವೊಮ್ಮೆ ಇದು ನಡೆಯದ ಪಕ್ಷದಲ್ಲಿ ನಮಗೆ ಹೊರಗಡೆಯಿಂದ ಈ ಹೀಲಿಂಗ್ ಪ್ರೋಸೆಸ್ನ ಸಪೋರ್ಟ್ ಮಾಡುವಂತಹ ಕೆಲವೊಂದು ಸಪೋರ್ಟಿವ್ ಸಿಸ್ಟಮ್ನ ನಾವು ಪಡಿಬೇಕಾಗುತ್ತೆ. ಪ್ರಾಣಿಗಳಲ್ಲಿ ಈ ಹೀಲಿಂಗ್ ಪ್ರಾಸೆಸ್ಸು ಸ್ವಾಭಾವಿಕವಾಗಿಯೇ ನಡೆಯುತ್ತೆ. ಕಾಡಿನಲ್ಲಿರುವ ಪ್ರಾಣಿಗಳಾಗಿರ್ಬೋದು ಅಥವಾ ಡೊಮೆಸ್ಟಿಕೇಟೆಡ್ ಪ್ರಾಣಿಗಳಾಗಿರ್ಬೋದು, ಇವುಗಳಲ್ಲೂ ಸಹ ಏನೇ ಒಂದು ತೊಂದರೆ ಆದರೂ ಹೀಲಿಂಗ್ ನಡೆಯುತ್ತೆ. ಆದರೆ ಇಂಟರ್ವೆನ್ಷನು ನಾವು ಜಾಸ್ತಿ ಮಾಡಿದಾಗ ಆ ಸ್ವಾಭಾವಿಕವಾಗಿ ನಡೆಯುವ ಹೀಲಿಂಗು ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ಆದರೆ ಒಟ್ಟಾರೆ ನಮಗೆ ಏನೇ ತೊಂದರೆ ಬಂದರೂ ಸ್ವಾಭಾವಿಕವಾಗಿಯೇ ದೇಹ ಅದನ್ನು ಹೀಲ್ ಮಾಡುವ ಶಕ್ತಿಯನ್ನು ಹೊಂದಿದೆ. ಆ ಶಕ್ತಿನ ಕಳ್ಕೊಂಡಾಗ ನಾವು ಹೊರಗಡೆಯಿಂದ ಬೇರೆಯವರ ಒಂದು ಸಹಾಯದಿಂದ ನಮ್ಮ ದೇಹದಲ್ಲಿ ಉಂಟಾಗಿರುವ ತೊಂದರೆಗಳನ್ನು ನಾವು ನಿವಾರಣೆ ಮಾಡಿಕೊಂಡು ಒಳ್ಳೆಯ ಆರೋಗ್ಯವನ್ನು, ದೈಹಿಕ ಮಾನಸಿಕ ಪರಿಪೂರ್ಣ ಆರೋಗ್ಯವನ್ನು ನಾವು ಪಡೆಯಬಹುದು. ನಮಸ್ಕಾರ.